ಹಾಯ್ ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ. ಗೈಸ್, ನಾನು ನಿಮಗೊಂದು ಕೈಯಲ್ಲೇ ಹಿಟ್ಟನ್ನು ಯಾವ ಥರ ಗಟ್ಟಿ ಮಾಡ್ಕೊಳ್ತೀವಿ ಅಂತ ಒಂದು ಟಿಪ್ಸನ್ನು ಹೇಳ್ಕೊಡ್ತಾ ಇದ್ದೇನೆ. ನೀವು ನೋಡ್ಕೊಳ್ಳಿ. ರಾತ್ರಿ ನೆನೆಸಿಟ್ಟ ಬೆಳ್ತಕ್ಕಿ ಇದು ನಾನು ರೊಟ್ಟಿ ಮಾಡೋದಕ್ಕೆ ಬಿಸಿ ಇರುವಂಥ ಒಂದು ಪ್ಯಾನಿಗೆ ಇದನ್ನು ಹಾಕ್ಕೊಂಡು ಕೈಯಲ್ಲೇ ಇದನ್ನು ನಾನು ಗಟ್ಟಿ ಮಾಡ್ಕೊಳ್ತಾ ಇದ್ದೇನೆ. ಇದಕ್ಕೆ ನಾನು ಯಾವುದು ಚಮಚ ಮತ್ತು ಸಟ್ಕ ಯಾವುದು ಸಹ ಯೂಸ್ ಮಾಡೋದಿಲ್ಲ. ಕೈಯಲ್ಲೇ ಈ ಥರ ಮಾಡ್ಕೊಳ್ತಾ ಇದ್ದೇನೆ. ಈ ಥರ ನಿಮಗೂ ಕೈಯಲ್ಲಿ ಮಾಡೋದಕ್ಕೆ ಆಗ್ತದೆ ಅಂತ ಆದರೆ ನನಗೆ ಕಮೆಂಟ್ ಮಾಡಿ. ಇದನ್ನು ರೊಟ್ಟಿ ಮಾಡುವ ಅದಕ್ಕೆ ಬರಬೇಕು, ಆ ಥರ ಮಾಡ್ಕೋಬೇಕು ಕೈಯಲ್ಲಿ. ಇದು ನಾವು ಕೈಯಲ್ಲೇ ಮಾಡಿದರೆ ತುಂಬ ಖುಷಿ ಆಗ್ತದೆ ರೊಟ್ಟಿ ಮಾಡುವಾಗ. ಮತ್ತು ನಾವು ಇದೆಲ್ಲ ಹಾಕ್ಕೊಂಡು ಮಾಡಿದರೆ ಅಷ್ಟು ಇದಾಗೋದಿಲ್ಲ. ಮತ್ತು ಪುನಃ ನಾವು ಅದನ್ನು ಕೈಯಲ್ಲಿ ಸರಿ ಮಾಡ್ಕೋಬೇಕು, ಒಂದೇ ಥರ ಮಾಡ್ಕೋಬೇಕು. ಈಗ ನೋಡಿ, ಇದು ಕೈಯಲ್ಲೇ ಮಾಡೋದರಿಂದ ಇದನ್ನು ತೆಗೆದು ಇದನ್ನು ನಾನು ಇನ್ನೂ ಒಂದು ಪ್ಲೇಟಿಗೆ ತಗೊಳ್ತಾ ಇದ್ದೀನಿ. ಇದೀಗ ಗಟ್ಟಿ ಆಗ್ತಾ ಬಂತು. ಕೈಗೆ ಅಂಟದಷ್ಟು ಗಟ್ಟಿ ಆಗಬೇಕು. ಇನ್ನು ನಾನು ಇದನ್ನೊಂದು ಪ್ಲೇಟಿಗೆ ತೆಗೆದು ರೊಟ್ಟಿ ಮಾಡೋದು ಹೇಗೆ ಅಂತ ನಿಮಗೆ ತೋರಿಸ್ಕೊಡ್ತೇನೆ. ರೊಟ್ಟಿ ಮಾಡೋದು ಎಲ್ಲರಿಗೂ ಗೊತ್ತಿದೆ. ಈ ಥರ ಕೈಯಲ್ಲಿ ಮಾಡೋದು ನಿಮಗೆ ಗೊತ್ತಿದೆ ಅಂತ ನನಗೆ ಗೊತ್ತಿಲ್ಲ. ನಾನಂತೂ ಈ ಥರ ಮಾಡ್ಕೊಳ್ತಾ ಇದ್ದೀನಿ ಕೈಯಲ್ಲಿ. ನೋಡಿ, ಈ ಥರ ಒಂದು ಉಂಡೆ ಆಯಿತು. ಇನ್ನು ನಾನು ಚಿಕ್ಕ ಚಿಕ್ಕ ಉಂಡೆಗಳನ್ನು ಮಾಡಿ ರೊಟ್ಟಿ ಮಿಷನ್ ನೋಡಿದಿರಲ್ಲ, ಇದರಲ್ಲಿ ರೊಟ್ಟಿ ಮಾಡ್ಕೊಳ್ತಾ ಇದ್ದೇನೆ. ಇನ್ನು ಇದನ್ನು ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ಮಾಡಿಕೊಳ್ಳಿ. ಮತ್ತು ರೊಟ್ಟಿ ಮಾಡೋದು, ರೊಟ್ಟಿ ಮಿಷನ್ ನೋಡಿದ್ರಲ್ಲ, ಇದೆಲ್ಲರಿಗೂ ಗೊತ್ತಿರೋದೆ, ನಾನು ಹೇಳ್ಕೊಡ್ಬೇಕಂತಿಲ್ಲ. ಆದರೂ ಸಹ ಇಟ್ಟು ಬಿಸಿ ಮಾಡೋದನ್ನು ನಿಮಗೆ ತೋರಿಸ್ಕೊಡುವ ಅಂತ ಫಸ್ಟ್ನೇ ಮಾಡಿದೆ. ಮತ್ತು ರೊಟ್ಟಿ ಮಾಡೋದನ್ನು ಸಹ ನಿಮಗೆ ತೋರಿಸ್ಕೊಡ್ತಾ ಇದ್ದೇನೆ. ಇದರ ಜೊತೆಗೆ ಇವತ್ತಿನ ಫುಲ್ ಡೇ ವಿಶೇಷ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೇನೆ. ಇಲ್ಲಿ ನಾನು ರೊಟ್ಟಿ ಮಾಡೋದರ ಜೊತೆಗೇ ನಾನೊಂದು ಮೊಟ್ಟೆ ಸುಕ್ಕ ಮಾಡ್ಕೊಳ್ತಾ ಇದ್ದೇನೆ. ಮೊಟ್ಟೆ ಅಂದರೆ ತೆಂಗಿನಕಾಯಿ ಹಾಕ್ಕೊಂಡು ಸುಕ್ಕ ಥರ ಮಾಡಿಕೊಂಡ್ರೆ ರೊಟ್ಟಿ ತಿನ್ನಲಿಕ್ಕೆ ತುಂಬಾ ಟೇಸ್ಟ್ ಆಗ್ತದೆ. ಅದಕ್ಕೋಸ್ಕರ ಮೊಟ್ಟೆಯದ್ದು ಸುಕ್ಕ ಮಾಡ್ಕೊಳ್ತಾ ಇದ್ದೇನೆ. ಮತ್ತು ಇಲ್ಲಿ ಕೆಲಸಕ್ಕೂ ಇದ್ದಾರೆ, ಅವರಿಗೂ ಆಗಬೇಕು, ಅದಕ್ಕೆ ನಾನು ಈ ಥರ ಮಾಡ್ಕೊಳ್ತಾ ಇದ್ದೇನೆ. ರೊಟ್ಟಿ ಮಾಡುವಾಗ ನಮಗೆ ಬೇಕಾದರೆ ಒಂದು ಚಮಚ ಥರ ಇದ್ದರೆ, ಇಲ್ಲಾಂದರೆ ಪ್ಯಾಚಲ ಇದ್ದರೆ ಅದು ಸಹ ಆಗ್ಬೋದು. ಅದರಲ್ಲಿ ಸಹ ಇದಾಗ್ತದೆ, ಅದು ಉಬ್ಕೊಂಡು ಬರ್ತದಲ್ಲ. ಇಲ್ಲಾಂದರೆ ಕೈಯಲ್ಲೇ ಮಾಡ್ಕೋಬೋದು. ಕೈಯಲ್ಲಿ ಮುಟ್ಟಲಿಕ್ಕೆ ಬಿಸಿ ಆಗೋದಿಲ್ಲ ಅಂತ ಅಂದರೆ ಕೈಯಲ್ಲೇ ನಿಮಗೆ ಅದನ್ನು ಮುಟ್ಟಿದರೆ ಸಾಕು, ಅದು ಉಬ್ಬು ಹಾಗೆ ಕಾಣ್ತದಲ್ಲ, ಉಬ್ಕೊಂಡು ಬರ್ತದೆ. ಈ ಥರ ನೋಡಿ, ಕೈಯಲ್ಲಿ ಮುಟ್ಟಿದರೆ ಸಾಕು. ಬೆಳಗಿನ ನಾಷ್ಟಕ್ಕೆ ಮೊಟ್ಟೆದು ಸುಕ್ಕ ಮಾಡಿಕೊಂಡು ಮತ್ತು ನಾನು ರೊಟ್ಟಿ ಮಾಡಿದ್ದೇನೆ. ಮತ್ತು ನನ್ನದು ಕ್ಲೀನಿಂಗು ಇದೆಲ್ಲ ರೊಟ್ಟಿ ಚಹಾ ಎಲ್ಲ ಕುಡಿದಾದಮೇಲೆ ಮತ್ತು ನಾನು ಕ್ಲೀನಿಂಗ್ ಎಲ್ಲ ರೆಡಿ ಮಾಡಿಕೊಂಡು ಮತ್ತು ಮಧ್ಯಾಹ್ನದೆಲ್ಲ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೇನೆ. ಇಲ್ಲಿ ರೊಟ್ಟಿ ಮಾಡಿ ಆಯಿತು. ಕೈಯಲ್ಲಿ ಮುಟ್ಬೇಕಂತನಿಲ್ಲ, ಅದೇನೇ ಉಬ್ಕೊಂಡು ಬರ್ತದೆ. ಮಾತ್ರ ರೊಟ್ಟಿ ಮಾಡುವಾಗ ನಾವು ಉಡಿಯಲ್ಲೂ ಮಾಡಲಿಕ್ಕೆ ಆಗ್ತದೆ, ಅಕ್ಕಿ ನಾವು ಗ್ರೈಂಡ್ ಮಾಡಿನೂ ಮಾಡಲಿಕ್ಕೆ ಆಗ್ತದೆ. ಇಲ್ಲಿ ನೋಡಿ, ರೊಟ್ಟಿನೂ ಮೊಟ್ಟೆ ಸುಕ್ಕನೂ ರೆಡಿ ಆಯಿತು. ಇದೆಲ್ಲ ಆದಮೇಲೆ, ನಾಷ್ಟೆಲ್ಲ ಆದಮೇಲೆ ಇನ್ನಷ್ಟೇ ಪಾತ್ರೆಗಳಿದೆ ತೊಳೆಯುವುದನ್ನು, ಕ್ಲೀನ್ ಮಾಡೋದಕ್ಕೆ. ಇಲ್ಲಿ ನೋಡಿ, ಪಾತ್ರೆಗಳು ರಾಶಿ ರಾಶಿಯಾಗಿ ಬಿದ್ದಿದೆ. ಇದನ್ನೆಲ್ಲ ಕ್ಲೀನ್ ಮಾಡ್ಕೊಳ್ತೇನೆ. ಅದರ ಜೊತೆಗೆ ಫಸ್ಟ್ ನಾನು ಅಕ್ಕಿ ಇಲ್ಲಿ ತೆಗೆದಿಟ್ಟಿದ್ದೇನೆ, ಅದನ್ನು ತೊಳ್ಕೊಂಡು ಗ್ಯಾಸಲ್ಲಿ ನೀರಿಟ್ಟಿದ್ದೇನೆ. ಅಕ್ಕಿ ನಾನು ರೈಸ್ ಕುಕ್ಕರಲ್ಲಿ ಮಾಡೋದರಿಂದ ನಾನು ಪಾತ್ರೆ ಎಲ್ಲ ಕ್ಲೀನ್ ಆಗುವಾಗ ಅಕ್ಕಿ ತೊಳ್ಕೊಂಡು ನೀರಲ್ಲಿ ಹಾಕಿಬಿಟ್ರೆ ಅದು ಕುದಿ ಬರ್ತದಲ್ಲ, ಅದಕ್ಕೋಸ್ಕರ ನಾನು ಅದನ್ನು ಬೇಗನೆ ರೆಡಿ ಮಾಡಿಡ್ತಾ ಇದ್ದೇನೆ. ಮತ್ತು ಕ್ಲೀನಿಂಗ್ ಎಲ್ಲ ಆಯಿತು ನೋಡಿ, ಎಲ್ಲ ಕ್ಲೀನ್ ಮಾಡಿಕೊಂಡೆ. ವರ್ಷದೆಲ್ಲ ಕ್ಲೀನ್ ಆಯಿತು, ಇನ್ನು ಪಾತ್ರೆ ತೊಳೆಯೋದುಂಟು. ಪಾತ್ರೆಗಳನ್ನು ಸ್ವಲ್ಪ ವಿಮ್ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಪಾತ್ರೆಗಳನ್ನೆಲ್ಲ ಕ್ಲೀನ್ ಮಾಡಿದೆ. ಮತ್ತು ನಾನು ನಿಮಗೊಂದು ತೋರಿಸ್ಕೊಡ್ತಾ ಇದ್ದೇನೆ. ಅದು ನಾವು ಇಲ್ಲಿ ಇದು ಮಾಡ್ತೀವಲ್ಲ, ಸ್ಟೀಲ್ ನೂಲು ಯೂಸ್ ಮಾಡೋದಕ್ಕಿಂತ ತುಂಬಾ ಖುಷಿ ಆಗ್ತದೆ. ನಾನು ಮೀಶೋದಲ್ಲೊಂದು ಅದು ಟವಲ್ ಥರ ಇರ್ತದೆ, ಅದರಲ್ಲಿ
ನಾನು ಇದನ್ನು ಪಾತ್ರೆ ತೊಳ್ಕೊಳ್ತಾ ಇದ್ದೇನೆ. ಸ್ಟೀಲ್ ನೂಲ್ಗಿಂತ ಅದರಲ್ಲಿ ಖುಷಿ ಆಗ್ತದೆ ನನಗೆ. ಎಲ್ಲರಿಗೂ ಆಗ್ತದೆ ಅಂತ ಗೊತ್ತಿಲ್ಲ, ನನಗಂತೂ ಅದರಲ್ಲಿ ತುಂಬಾ ಖುಷಿ ಆಗ್ತದೆ. ಸ್ಟೀಲ್ದು ಪಾತ್ರ ಇದನ್ನು ನೋಡಿ, ಇದು ನಾನು ಮೀಶೋದಲ್ಲಿ ಆರ್ಡ್ರ್ ಮಾಡಿ ತಗೊಂಡದ್ದು. ನನಗಂತೂ ಇದರಲ್ಲಿ ತುಂಬ ಖುಷಿ ಆಗ್ತದೆ ಪಾತ್ರೆ ತೊಳಿಲಿಕ್ಕೆ. ಸ್ಟೀಲ್ದು ಪಾತ್ರ ವಿಮ್ ಹಾಕ್ಕೊಂಡು ಇದರಲ್ಲಿ ನಾವು ತೊಳೆದ್ರೆ ಚೆನ್ನಾಗಿ ಫಳ ಅಂತ ಬರ್ತದೆ. ನೋಡಿ, ನಾನು ಒಂದನ್ನು ತೊಳೆದು ನಿಮಗೆ ತೋರಿಸ್ಕೊಡ್ತೇನೆ ಯಾವ ಥರ ಆಗ್ತದೆ ಅಂತ. ತೊಳೆಯುವಾಗನೇ ಗೊತ್ತಾಗ್ತದೆ, ಅಷ್ಟು ಕ್ಲೀನ್ ಆಗ್ತದೆ ಇದರಲ್ಲಿ. ಇದು ನಾನು ಮೀಶೋದಲ್ಲಿ ಆರ್ಡ್ರ್ ಮಾಡಿ ತಗೊಂಡಿದ್ದೇನೆ. ಯಾವ ಥರ ಕ್ಲೀನ್ ಆಯಿತು ನೋಡಿ. ಸ್ಟೀಲ್ ಪಾತ್ರೆ ಅಷ್ಟು ಚೆನ್ನಾಗಿ ಬರ್ತದೆ ಇದರಲ್ಲಿ. ನಮಗೆ ಪ್ಲೇಟು ಮತ್ತು ಇಂಥದ್ದೆಲ್ಲ ಗ್ಲಾಸು ಮತ್ತು ವಿಮ್ ಹಾಕೋದರಿಂದ ನಮಗೆ ಏನಾದರೂ ಮೀನು ಸಾರು ಆ ಥರ ಎಲ್ಲ ಮಾಡಿಕೊಂಡ್ರೆ ವಿಮ್ಮಿಂದ ನಾವು ಪಾತ್ರೆ ತೊಳೆದಾದರೆ ಅದರ ಸ್ಮೆಲ್ ಸ್ವಲ್ಪನೂ ಇದಾಗೋದಿಲ್ಲ, ಗೊತ್ತೇ ಆಗೋದಿಲ್ಲ, ಆ ಥರ ಕ್ಲೀನ್ ಆಗ್ತದೆ. ಅದಕ್ಕೋಸ್ಕರ ನಾವು ವಿಮ್ ಜೆಲ್ಲನ್ನೇ ಯೂಸ್ ಮಾಡಬೇಕು ಪಾತ್ರೆ ತೊಳೆಯುವಾಗ. ಅದರಲ್ಲೊಂದು ಖುಷಿ ಆಗ್ತದೆ ನಮಗೆ. ಅಡುಗೆ ಕೋಣೆಯಲ್ಲಿ ಮೀನು ಸ್ಮೆಲ್ ಯಾವುದು ಸಹ ಬರೋದಿಲ್ಲ. ಮತ್ತು ಅದನ್ನು ಸ್ವಲ್ಪ ಹಾಕ್ಕೊಂಡು ನೋಡಿ, ಸಿಂಕನ್ನು ಮತ್ತು ಅಲ್ಲಿ ಟೈಲ್ಸ್ ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡ್ರೆ ಅಡುಗೆಯದ್ದು ಕಿಚನ್ ನಮ್ಮದು ತುಂಬಾ ಅಂದರೆ ತುಂಬಾ ಕ್ಲೀನಾಗಿ ಸ್ಮೆಲ್ಲೆಲ್ಲ ಲಿಂಬೆ ಸ್ಮೆಲ್ಲೆಲ್ಲ ಬರ್ತದಲ್ಲ, ಖುಷಿ ಆಗ್ತದೆ ಮನಸ್ಸಿಗೆ ಒಂಥರ. ಈಗ ನೋಡಿ, ಎಲ್ಲ ಕ್ಲೀನಿಂಗು ಮುಗಿಯಿತು ನಂದು. ಬೆಳಗ್ಗೆೊಮ್ಮೆ ಹೆಂಗಸರಿಗೆ ಎಲ್ಲರಿಗೂ ಇರುವುದೇ ತುಂಬಾ ಅಂದರೆ ತುಂಬ ಕೆಲಸಗಳಿರ್ತಾವಲ್ಲ. ನಾನು ನಿಮ್ಮ ಹತ್ರ ಹೇಳಿದ್ದೇನಲ್ಲ, ರೈಸ್ ಕುಕ್ಕರಲ್ಲಿ ಅನ್ನ ಕುದಿಲಿಕ್ಕೆ ಇಟ್ಟಿದ್ದೇನೆ ಅಂತ. ನೋಡಿ, ಪಾತ್ರೆ ಎಲ್ಲ ತೊಳ್ಕೊಂಡಾಯಿತು, ರಶದೆಲ್ಲ ಕ್ಲೀನ್ ಆದಮೇಲೆ ಇದನ್ನು ರೈಸ್ ಕುಕ್ಕರಲ್ಲಿ ಇಟ್ಬಿಟ್ಟೆ. ಎಲ್ಲ ಕ್ಲೀನಿಂಗು ಮುಗಿಯಿತು ಬೆಳಗಿನದು. ಮತ್ತು ನಾನೀಗ ಇದು 10 ಗಂಟೆದು ಚಹಾ ಎಲ್ಲ ಕೊಟ್ಟಾಯಿತು ಕೆಲಸದವರಿಗೆ. ಮತ್ತು ನಾನು ಬಂದು ಪುನಃ ಒಂದು ಸಾರಿ ಈ ಅನ್ನವನ್ನು ಗ್ಯಾಸಲ್ಲಿಟ್ಟು ಕುದಿಸಿದ್ದೇನೆ. ರೈಸ್ ಕುಕ್ಕರಲ್ಲಿ ಇಡೋದರಿಂದ 2 ಸಾರಿ ಕುದಿಸಿರಬೇಕು, ಇಲ್ಲಾಂದರೆ ಅನ್ನ ಬೇಯುವುದಿಲ್ಲ. ಅದಕ್ಕೋಸ್ಕರ ನಾವು ಸ್ವಲ್ಪ ಮಾಡುವಾಗ ಅದು ಬೇಯುವುದಿಲ್ಲ, ಅದಕ್ಕೋಸ್ಕರ ನಾನು 2 ಸಾರಿ ಕುದಿಸಿಡ್ತಾ ಇದ್ದೇನೆ. ಮತ್ತು ನಾನು ಇಲ್ಲಿ ಒಂದು ಸಿಂಪಲ್ ಅಂದರೆ ಸಿಂಪಲ್, ಮುಂಚಿನ ಕಾಲದಲ್ಲೆಲ್ಲ ಮಾಡ್ತಿದ್ರು ನಾವು ಚಿಕ್ಕವರಿರುವಾಗೆಲ್ಲ, ಆ ಥರ ಸ್ವಲ್ಪನೂ ಎಣ್ಣೆ ಹಾಕದೆ ಒಂದು ಚಿಕನ್ ಸುಕ್ಕ ಮಾಡಿ ನಿಮಗೆ ತೋರಿಸ್ಕೊಡ್ತಾ ಇದ್ದೇನೆ. ಇದಕ್ಕೆ ನಾನು ಮೆಣಸು ಬೆಳಿಗ್ಗೆನೇ ಗ್ರೈಂಡರಿಗೆ ಹಾಕಿ, ಮೆಣಸು ಚಿಕನ್ ಇದೆಲ್ಲ ಮಾಡುವಾಗ ಸುಕ್ಕಾಗೆಲ್ಲ ಮಾಡುವಾಗ ಮೆಣಸು ಹುರ್ಕೊಂಡು ಮೆಣಸು ಕೊತ್ತಂಬರಿಯನ್ನು ಗ್ರೈಂಡರಲ್ಲಿ ಹಾಕಿ ರುಬ್ಕೊಂಡಿದ್ದೇನೆ. ಹುರ್ಕೊಳ್ಬೇಕಲ್ಲ, ಚಿಕನ್ ಮಟನ್ ಎಲ್ಲ ಮಾಡುವಾಗ ಹುರ್ಕೊಂಡು ಗ್ರೈಂಡರಲ್ಲಿ ಹಾಕಿ ನೈಸ್ ರುಬ್ಕೊಂಡು ಇದನ್ನು ಫ್ರಿಜ್ಜಲ್ಲಿ ಇಡ್ತಾ ಇದ್ದೇನೆ. ಇದರಿಂದ 2 ಚಮಚ ಇದಕ್ಕೆ ಹಾಕ್ಕೊಂಡಿದ್ದೇನೆ. ಇದರಲ್ಲಿ ಟೊಮೆಟೊ, ಈರುಳ್ಳಿ ಮತ್ತು ಒಂದು ಆಲೂಗಡ್ಡೆಯನ್ನು ಹಾಕ್ಕೊಂಡಿದ್ದೇನೆ. ಆಲೂಗಡ್ಡೆ ನಾವು ಸುಕ್ಕ ಮಾಡುವಾಗ ಚಿಕನ್ ಗಸಿ ಮಾಡುವಾಗೆಲ್ಲ ಹಾಕ್ಕೊಂಡ್ರೆ ಅದು ಗಸಿ ಎಲ್ಲ ಮಾಡೋದಾದರೆ ಸ್ವಲ್ಪ ಗಟ್ಟಿಯಾಗಿ ತುಂಬಾ ಟೇಸ್ಟ್ ಆಗ್ತದೆ ಆಲೂಗಡ್ಡೆ ಹಾಕ್ಕೊಂಡ್ರೆ. ಸುಕ್ಕ ಮಾಡುವಾಗಲೂ ಒಂದು ಹಾಕ್ಕೊಂಡಿದ್ದೇನೆ ನಾನು. ಸುಕ್ಕ ಅಂತೂ ತುಂಬಾ ಟೇಸ್ಟ್ ಆಗಿತ್ತು. ರುಚಿಗೆ ಬೇಕಾದಷ್ಟು ಉಪ್ಪು, ಅರಿಶಿನ ಹುಡಿ, ರುಬ್ಬಿದ ಮೆಣಸನ್ನೆಲ್ಲ ಹಾಕ್ಕೊಂಡು, ಎಣ್ಣೆ ಸ್ವಲ್ಪನೂ ಹಾಕಲಿಕ್ಕಿಲ್ಲ. ಈ ಥರ ಮಿಕ್ಸ್ ಮಾಡಿ ಮತ್ತು ಇದಕ್ಕೆ ನಾನು ಚಿಕನ್ ಹಾಕ್ಕೊಂಡ್ರೆ ಮುಚ್ಚಿಟ್ರೆ ಆಯಿತು. ಇದು ಬೆಂದರೆ ಮತ್ತು ತೆಂಗಿನಕಾಯಿ ಹಾಕ್ಕೊಳ್ತಾ ಇದ್ದೇನೆ. ನೋಡಿ, ಇದರಲ್ಲಿ ಹಸಿಮೆಣಸಿನಕಾಯಿ ಪೇಸ್ಟ್ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು 1 ಚಮಚ ಹಾಕ್ಕೊಂಡಿದ್ದೇನೆ. ಚಿಕನ್ ಸುಕ್ಕ ಮಾಡೋದು ಎಷ್ಟು ಈಸಿ ಅಂತ ನೀವೇ ನೋಡ್ಕೊಳ್ಳಿ. 10 ನಿಮಿಷ ಸಾಕು ಚಿಕನ್ ಸುಕ್ಕ ಮಾಡೋದಕ್ಕೆ. ನಾವು ಮೆಣಸು ಮತ್ತು ರುಬ್ಬಿಡುವುದರಿಂದ ಅದು ಬೇಯಲಿಕ್ಕೆ ಮಾತ್ರ ಒಂದು ಕೆಲಸ ಇರುವುದು, ಅದರಿಂದ 10 ನಿಮಿಷ ಸಾಕಾಗ್ತದೆ. ಇಲ್ಲಿ ನೋಡಿ, ಎಲ್ಲ ಒಂದೇ ಸಾರಿ ಹಾಕ್ಕೊಂಡು ಮಿಕ್ಸ್ ಮಾಡಿ ಮತ್ತು ಚಿಕನ್ ಕ್ಲೀನ್ ಮಾಡಿ ಹಾಕ್ಕೊಂಡು ಒಂದು ಸಾರಿ ಮಿಕ್ಸ್ ಮಾಡಿ ಮುಚ್ಚಿಟ್ರೆ ಆಯಿತು. ಇದು ಬೆಂದರೆ ಮತ್ತು ತೆಂಗಿನಕಾಯಿ ತುರಿದಿಟ್ಟಿದ್ದೇನೆ, ತೆಂಗಿನಕಾಯಿ ಅದನ್ನು ಹಾಕ್ಕೊಂಡ್ರೆ ಸುಕ್ಕ ರೆಡಿ ಆಯಿತು. ಸುಕ್ಕ ಅಲ್ಲಿ ಬೇಯ್ತಾ ಉಂಟು. ಅದರ ಜೊತೆಗೇ ನಾನು ಅಲಸಂಡೆ ಸ್ವಲ್ಪ ಆಯಿತು, ಅದನ್ನು ಅಲಸಂಡೆದು ಪಲ್ಯ ಮಾಡುವ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೇನೆ. ನೋಡಿ, ಸ್ವಲ್ಪ ಉಂಟು. ಇದು ತಂದು ಒಂದು 8 ದಿವಸ ಆಯಿತು, ಬಾಕ್ಸಲ್ಲಿಟ್ಟು ಫ್ರಿಜ್ಜಲ್ಲಿ ಇಟ್ಟಿದ್ದೆ. ಇದು ನಾವು ತರಕಾರಿ ಸ್ವಲ್ಪ ಕಡಿಮೆ ತಿನ್ನೋದರಿಂದ ಅದು ಅಲ್ಲೇ ಉಳಿದಿತ್ತು. ಇವಾಗ ಕೆಲಸದವರು ಇರುವುದರಿಂದ ತರಕಾರಿ ಸ್ವಲ್ಪ ಮಾಡ್ತಾಯಿದ್ದೇನೆ. ಇದನ್ನು ಕಟ್ ಮಾಡಿಕೊಂಡು ನೋಡಿ, ಈ ಥರ ಚಿಕ್ಕದಾಗಿ ಕಟ್ ಮಾಡಿಕೊಂಡು
2 ಸಾರಿ ತೊಳ್ಕೊಂಡು ಇದನ್ನು ಸಹ ಕುಕ್ಕರಲ್ಲಿಟ್ಟು ಈಸಿಯಲ್ಲಿ ನಾನು ಪಲ್ಯ ಮಾಡ್ಕೊಳ್ತಾ ಇದ್ದೇನೆ. ಇದಕ್ಕೂ ಅಷ್ಟೇ 5 ನಿಮಿಷ ಸಾಕಾಗ್ತದೆ. ಇದರಲ್ಲಿ ಇರುವುದು ಅಷ್ಟೇ ಸ್ವಲ್ಪ ಇರುವುದರಿಂದ ಜಾಸ್ತಿ ಹೊತ್ತು ಇದಕ್ಕೆ ಬೇಯೋದಕ್ಕೆ ಟೈಮ್ ಬೇಡ. ಚಿಕ್ಕದೊಂದು ಕುಕ್ಕರ್ ಇದೆ, ಅದರಲ್ಲಿಟ್ಟು 2 ವಿಸಿಲ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ಸ್ವಲ್ಪ ತೆಂಗಿನಕಾಯಿ ಹಾಕ್ಕೊಂಡ್ರೆ ಅಲಸಂಡೆದು ಪಲ್ಯ ಸಹ ರೆಡಿ ಆಯಿತು. ತೊಳ್ಕೊಂಡು 2 ಸಾರಿ ತೊಳ್ಕೊಂಡು ಮತ್ತು ಇದಕ್ಕೇ ಈರುಳ್ಳಿ ಮತ್ತು ಹಸಿಮೆಣಸಿನಕಾಯಿ 1 ಟೊಮೆಟೊ ಹಾಕ್ಕೊಂಡು ಇಟ್ಬಿಡ್ತಾ ಇದ್ದೇನೆ. ಮತ್ತು ನಮ್ಮದು ಚಿಕನ್ ಸುಕ್ಕ ಆದಮೇಲೆ ಇದನ್ನು ನಾನು ಪಲ್ಯ ಮಾಡ್ಕೊಳ್ತಾ ಇದ್ದೇನೆ. ಅನ್ನ ಅಲ್ಲಿ ರೈಸ್ ಕುಕ್ಕರಲ್ಲಿ 2 ಸಾರಿ ಕುದಿಸಿಟ್ಟಿದ್ದೇನೆ. ಅದು ಈಗ ಬೆಂದು ಚೆನ್ನಾಗಿ ರೆಡಿಯಾಗಿ ಬಂದಿದೆ. ಇನ್ನು ಅದನ್ನು ನಾನು ಸೋಸ್ಕೊಳ್ತಾ ಇದ್ದೇನೆ ಅನ್ನವನ್ನು. ನಾವು ಕ್ಲೀನೆಲ್ಲ ಆದಮೇಲೆ ಅಡುಗೆ ಮಾಡುವಾಗ ಈ ಥರ ಕಸಗಳನ್ನೆಲ್ಲ ಹಾಕಲಿಕ್ಕೆ ಅಂತ ಒಂದು ಪಾತ್ರೆಯನ್ನು ನಮ್ಮ ಹತ್ರ ಇಟ್ಕೋಬೇಕು. ಇಲ್ಲಿ ನೋಡಿ ನಾನು ಯಾವ ಥರ ಇಟ್ಕೊಂಡಿದ್ದೇನೆ ಅಂತ, ಇದೇ ಥರ. ಮತ್ತು ನಮ್ಮದು ಕಿಚನ್ ಕೌಂಟ್ರೆಲ್ಲ ಅದು ಇದಾಗಲಿಕ್ಕೆ ಅಂತ ಇಲ್ಲ, ಕೌಂಟರ್ ಟಾಪೆಲ್ಲ ಕ್ಲೀನಾಗಿರ್ತದೆ, ನೀಟಾಗಿರ್ತದೆ. ಅದಕ್ಕೋಸ್ಕರ ಕಸಗಳನ್ನೆಲ್ಲ ಅಲ್ಲೇ ಹಾಕಬಾರ್ದು. ಮತ್ತು ನಾವು ಅಡುಗೆ ಮಾಡುವಾಗ ಪಾತ್ರೆಗಳನ್ನು ಆವಾಗವಾಗ ತೊಳ್ಕೊಂಡ್ರೆ ಅದೊಂದು ಥರ ನಮಗೆ ಒಂದು ಖುಷಿ, ಅಡುಗೆ ಮಾಡೋದಕ್ಕೂ ಒಂದು ಖುಷಿ ಆಗ್ತದೆ, ಮನಸ್ಸಿಗೆ ಒಂಥರ ಖುಷಿ ಇರ್ತದೆ. ಇಲ್ಲಾಂದರೆ ಅಡುಗೆ ಕೋಣೆ ನಮ್ಮದು ಕ್ಲೀನಾಗಿದ್ರೇ ನಮಗೆ ಅಡುಗೆ ಮಾಡೋದಕ್ಕೊಂದು ಮನಸ್ಸಿರುವುದು, ಇಲ್ಲಾಂದರೆ ಸಮಾಧಾನ ಇರುವುದಿಲ್ಲ. ಈಗ ಇದನ್ನೆಲ್ಲ ಕಟ್ ಮಾಡಿ ಆಯಿತು. ಇನ್ನು ಅರ್ಧ ಈರುಳ್ಳಿ ಹಾಕಿದ್ದೇನೆ, ಅರ್ಧ ತೆಗೆದಿಟ್ಟು ಮತ್ತು ಆ ಪ್ಲೇಟನ್ನೆಲ್ಲ ಕ್ಲೀನ್ ಮಾಡಿಟ್ಟು ಮತ್ತು ನಾನು ಪಲ್ಯ ಮಾಡೋದಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೇನೆ. ಇನ್ನು ಇದನ್ನು ಕುಕ್ಕರಲ್ಲಿ ಹಾಕ್ಕೊಳ್ತಾ ಇದ್ದೇನೆ. ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಸಾಸಿವೆ ಹಾಕ್ಕೊಂಡು ಕುಕ್ಕರಲ್ಲಿ ಹಾಕಿದರೆ ಅದು 2 ಸರಿ ವಿಸಿಲಾದರೆ ಸಾಕು. ಚಿಕ್ಕದ ಕುಕ್ಕರ್ ನಮ್ಮದು, ಅದರಲ್ಲಿ ಹಾಕ್ಕೊಂಡು 2 ವಿಸಿಲ್ ಮಾಡ್ಕೊಳ್ತೇನೆ. ಇಲ್ಲಿ ಚಿಕನ್ ಸುಕ್ಕ ಬೆಂದು ಬಂದಿದೆ. ಅದಕ್ಕೆ ನಾನು 1 ತೆಂಗಿನಕಾಯಿ ತುರಿದಿಟ್ಟಿದ್ದೆ, ಅದನ್ನು ಹಾಕ್ಕೊಳ್ತಾ ಇದ್ದೇನೆ. ಅದರಲ್ಲಿ ಸ್ವಲ್ಪ ತೆಂಗಿನಕಾಯಿ ನಾನು ಅಲಸಂಡೆ ಪಲ್ಯ ಮಾಡೋದಕ್ಕೆ ತೆಗೆದಿಡ್ತಾ ಇದ್ದೇನೆ. ಇಲ್ಲಿ ನೋಡಿ, ನಾನು ಸುಕ್ಕ ಮಾಡುವಾಗ ಜಾಸ್ತಿ ಒಣಗಿದಾಗೆ ಮಾಡೋದಿಲ್ಲ. ಯಾಕೆಂದರೆ ಊಟ ಮಾಡುವಾಗ ಅವರಿಗೆ ಸ್ವಲ್ಪ ನೀರು ಇರಬೇಕಲ್ಲ, ಅದಷ್ಟೇ ಟೇಸ್ಟು ಸಹ ಇರ್ತದೆ ನೀರಿದ್ದರೆ. ಇನ್ನು ಇದಕ್ಕೆ ಕಸೂರಿ ಮೇಥಿ ಸ್ವಲ್ಪ ಹಾಕ್ಕೊಂಡು ಮತ್ತು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೇನೆ ಸ್ವಲ್ಪ. ಅಷ್ಟೇ, ಸುಕ್ಕ ರೆಡಿ ಆಯಿತು. ಸೂಪರಾಗಿ ಟೇಸ್ಟಿ ಆಗಿರುವಂಥ ಸುಕ್ಕ ಇದು. ಎಣ್ಣೆ ಸ್ವಲ್ಪನೂ ಹಾಕೋದಿಲ್ಲ. ನೀವು ಒಂದು ಸಾರಿ ಆದರೂ ಇದನ್ನು ಮಾಡಿ ನೋಡಿ, ಆವಾಗ ನಿಮಗೆ ಗೊತ್ತಾಗ್ತದೆ ಯಾವ ಥರ ಟೇಸ್ಟ್ ಆಗ್ತದೆ ಅಂತ. ಈ ಥರ ಸುಕ್ಕ ಮಾಡಿಕೊಂಡ್ರೆ ಮುಂಚಿನ ಕಾಲದಲ್ಲೆಲ್ಲ ಎಣ್ಣೆ ಹಾಕ್ತಿರ್ಲಿಲ್ಲ. ನಾವು ಚಿಕ್ಕವರಿರುವಾಗೆಲ್ಲ ಅವಾಗೆಲ್ಲ ಮಾಡ್ತಾ ಇರುವ ಅದೇ ಟೈಪಲ್ಲಿ ಮಾಡಿದ್ದೇನೆ. ತುಂಬಾ ಖುಷಿಯಾಗಿತ್ತು. ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಮುಚ್ಚಿಟ್ರೆ ನಮ್ಮದು ಚಿಕನ್ ಸುಕ್ಕ ರೆಡಿ ಆಯಿತು. ಇನ್ನು ಪಲ್ಯ ಮಾಡೋದಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೇನೆ. ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೇನೆ ಮತ್ತು ಸ್ವಲ್ಪ ಸಾಸಿವೆ ಹಾಕ್ಕೊಂಡು 1-2 ಬೆಳ್ಳುಳ್ಳಿಯನ್ನು ಜಜ್ಜಿ ಹಾಕ್ಕೊಂಡು ಒಗ್ಗರಣೆ ರೆಡಿ ಮಾಡಿಕೊಂಡು ಮತ್ತು ತೊಳೆದಿಟ್ಟಂಥ ಅಲಸಂಡೆ, ಟೊಮೆಟೊ, ಈರುಳ್ಳಿ ಎಲ್ಲ ಕಟ್ ಮಾಡಿ ಇಟ್ಟಿದ್ದೇನಲ್ಲ ಅದನ್ನು ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಳ್ತಾ ಇದ್ದೇನೆ. ಮತ್ತು ಟೇಸ್ಟಿಗೆ ಬೇಕಾದಷ್ಟು ಉಪ್ಪು ಹಾಕ್ಕೊಂಡು ಮುಚ್ಚಿಟ್ಟು 2 ವಿಸಿಲ್ ಮಾಡಿದರೆ ಇದು ಬೇಯ್ತದೆ. ಮತ್ತು ಅದಕ್ಕೆ ಸ್ವಲ್ಪ ತೆಂಗಿನಕಾಯಿಯನ್ನು ಇಟ್ಟಿದ್ದೇನಲ್ಲ ಅದರಿಂದ ಸ್ವಲ್ಪ ಹಾಕ್ಕೊಳ್ತಾ ಇದ್ದೇನೆ. ಆವಾಗ ನನ್ನ ಪಲ್ಯ ಈಸಿಯಲ್ಲಿ ಆಗುವಂಥ ಪಲ್ಯ ರೆಡಿ ಆಯಿತು. ನೀವು ಇದೇ ಥರ ಟ್ರೈ ಮಾಡಿ. ನಿಮಗೂ ಅಡುಗೆ ಮಾಡುವಾಗ ಚಿಕ್ಕ ಟಿಪ್ಸನ್ನು ಫಾಲೋ ಮಾಡಿಕೊಂಡ್ರೆ ನಿಮಗೂ ಸಹ ಅಡುಗೆ ಮಾಡೋದಕ್ಕೂ ಒಂದು ಮನಸ್ಸಿಗೆ ಖುಷಿ ಇರ್ತದೆ, ಅದೇ ಥರ ಮಾಡೋದಕ್ಕೂ ಅಷ್ಟೇ ಈಸಿನೂ ಇರ್ತದೆ. ನಾವು ಅಡುಗೆ ಮಾಡುವಾಗ ನಮ್ಮ ಪಾತ್ರೆಗಳನ್ನೆಲ್ಲ ಆವಾಗವಾಗ ತೊಳ್ಕೊಂಡು ಅಡುಗೆ ಮಾಡುವ ಜಾಗನ ಆವಾಗವಾಗ ಒರೆಸ್ಕೊಂಡು ಕ್ಲೀನ್ ಮಾಡಿಕೊಂಡ್ರೆ ನಮ್ಮ ಮನಸ್ಸಿಗಂತೂ ತೃಪ್ತಿ ಅಂತೂ ಹೇಳೋದೇ ಬೇಡ, ಅಷ್ಟು ಖುಷಿ ಆಗ್ತದೆ. ಇಲ್ಲ ಪಾತ್ರೆಗಳ ರಾಶಿ ತೊಳೆಯೋದು ಅದನ್ನೆಲ್ಲ ಬಿಟ್ಟು ನಾವು ಕೆಲಸಕ್ಕೆಂತ ಹೋದರೆ ನಮಗೆ ಅವತ್ತು ಸಂಜೆ ತನಕ ನಮ್ಮ ಕೆಲಸ ಮುಗಿಯೋದು ಕಾಣಲ್ಲ. ಅದಕ್ಕೋಸ್ಕರ ನಾವು ಯಾವಾಗಲೂ ಮಾಡಿಕೊಂಡು ಕಿಚನ್ ಕ್ಲೀನ್ ಮಾಡಿಕೊಂಡಿಟ್ಟು ಕೆಲಸ ಮಾಡಬೇಕು. ಆವಾಗ ನಮಗೆ ಒಂದು ಖುಷಿ ಆಗ್ತದೆ. ಕೆಲಸ ಮಾಡುವಾಗ ಕೆಲಸನೂ ಬೇಗ ಆಗ್ತದೆ. ಟೇಸ್ಟಿಗೆ ಬೇಕಾದಷ್ಟು ಉಪ್ಪನ್ನು ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಮುಚ್ಚಿಟ್ಟು 2 ವಿಸಿಲ್ ಮಾಡಿದರೆ ಆಯಿತು. ಅಲಸಂಡೆ ಪಲ್ಯನೂ ರೆಡಿ ಆಯಿತು. ಇವತ್ತು ನಾನು ಚಿಕ್ಕ ವಿಡಿಯೋ ಮಾಡಿದ್ದೇನೆ, ನಿಮಗೂ ನೋಡೋರಿಗೂ ಗೊತ್ತಾಗ್ತದೆ ನಮ್ಮದು ಚಿಕ್ಕ ವಿಡಿಯೋ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹೊಸಬ್ರಾದರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ.
2 ವಿಸಿಲ್ ಮಾಡಿಕೊಂಡು ತೆಗೆದಿಟ್ಟಿದ್ದೇನೆ. ಇನ್ನು ಇದಕ್ಕೆ ಸ್ವಲ್ಪ ತೆಂಗಿನಕಾಯಿಯನ್ನು ಹಾಕ್ಕೊಂಡ್ರೆ ನನ್ನದು ಅಲಸಂದೆ ಪಲ್ಯನೂ ರೆಡಿ ಆಯಿತು. ಅಲಸಂದೆ ಪಲ್ಯ ರೆಡಿ ಆದಮೇಲೆ ಸಂಜೆ ಕೆಲಸದವರು ಇರುವುದರಿಂದ ಸಂಜೆ ಚಹಾ ಮಾಡುವಾಗ ಏನಾದರೂ ಒಂದು ತಿಂಡಿ ಕೊಡಬೇಕಂತ ಅನಿಸಿತ್ತು. ಅದಕ್ಕೆ ನಾನು ಗೋಳಿ ಬಜೆ ಮಾಡುವಂತ ಇಲ್ಲಿ ಹಿಟ್ಟು ರೆಡಿ ಮಾಡ್ಕೊಂಡಿರ್ತಾ ಇದ್ದೇನೆ. ಇದಕ್ಕೆ ನಾನು ಮೈದಾ ಲೆಕ್ಕ ಮಾಡಿ ಏನು ಹಾಕಲಿಲ್ಲ. ಮೈದಾ ನಾನು ಸ್ವಲ್ಪ ಹಾಕ್ಕೊಂಡು ಅದಕ್ಕೆ 3 ಚಮಚ ಸಕ್ಕರೆ, ಟೇಸ್ಟಿಗೆ ಬೇಕಾದಷ್ಟು ಉಪ್ಪು, ಸ್ವಲ್ಪ ಜೀರಿಗೆ ಹಾಕ್ಕೊಂಡು ಮತ್ತು ಸ್ವಲ್ಪ ಸೋಡಾ ಹುಡಿ ಇಷ್ಟನ್ನು ಹಾಕ್ಕೊಂಡು ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಡ್ತಾ ಇದ್ದೇನೆ. ಮತ್ತು ಅದು ಗೋಳಿ ಬಜೆ ಮಾಡುವಾಗ ನಾನು ಒಂದು ಹಸಿಮೆಣಸಿನಕಾಯಿಯನ್ನು ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೇನೆ. ಇದನ್ನು 3 ಗಂಟೆ ಬಿಟ್ಟಿದ್ದೇನೆ. ಮಧ್ಯಾಹ್ನ ರೆಡಿ ಮಾಡಿ ಇಟ್ಟಿದ್ದೇನೆ ಹಿಟ್ಟು. 3 ಗಂಟೆ ಅಲ್ಲೇ ಮುಚ್ಚಿಟ್ಟಿದ್ದೇನೆ. ಮತ್ತು ನಾನು 3 ಗಂಟೆ ಆದಮೇಲೆ ಸಂಜೆದ್ದೆಲ್ಲ ಕೆಲಸ ಮುಗಿದ ಮೇಲೆ ಮಧ್ಯಾಹ್ನದ ಊಟ ಎಲ್ಲ ಆಯಿತು. ಮತ್ತು ಸಂಜೆ ಬಾಂಗಲ್ಲ ಆದಮೇಲೆ ನಾನು ನಮಾಜೆಲ್ಲ ಆದಮೇಲೆ ಬಂದು ಚಹಾ ಕೊಡಲಿಕ್ಕೆ ಅಂತ ಅವರಿಗೆ ಗೋಳಿ ಬಜೆ ಮಾಡಿ ಚಹಾ ಕೊಡ್ತಾ ಇದ್ದೇನೆ. 2 ಗಂಟೆ 3 ಗಂಟೆ ಹಾಗೇ ಬಿಡ್ತಾ ಇದ್ದೇನೆ. ಈಗ ನೋಡಿ, ಇದು 3 ಗಂಟೆ ಆದಮೇಲೆ ನಾನು ಇದಕ್ಕೆ ಒಂದು ಹಸಿಮೆಣಸಿನಕಾಯನ್ನು ಕಟ್ ಮಾಡಿ ಹಾಕ್ಕೊಂಡು ಮತ್ತು ನಾನು ಗ್ಯಾಸಲ್ಲಿ ಎಣ್ಣೆ ಇಟ್ಟಿದ್ದೇನೆ. ಈಗ ನೋಡಿ, ಇವತ್ತಿನ ಫುಲ್ ವಿಶೇಷ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೇನೆ. ಇವತ್ತಿನದು ಫುಲ್ಲೇ ಸಂಜೆ ತನಕದ್ದು ಅಡುಗೆದು ಉಂಟು. ಇವಾಗ ನೋಡಿ, ಒಂದು ಸೈಡಲ್ಲಿ ನಾನು ಟೀ ಮಾಡಲಿಕ್ಕೆ ಇಟ್ಟಿದ್ದೇನೆ. ಟೀ ಅಂದರೆ ನಾನು ಹಾಲು ಹಾಕ್ಕೊಂಡು ಮಾಡೋದಲ್ಲ, ಅವರಿಗೆ ಕೆಲಸದವರಿಗೆ ಬ್ಲ್ಯಾಕ್ ಟೀ ಕೊಡಬೇಕು. ಅದಕ್ಕೆ ನಾನು ಒಂದು ಸೈಡಲ್ಲಿ ಟೀ ಮಾಡುವುದಕ್ಕೆ ಇಟ್ಟಿದ್ದೇನೆ, ಒಂದು ಸೈಡಲ್ಲಿ ಗೋಳಿ ಬಜೆ ರೆಡಿ ಮಾಡ್ಕೊಳ್ತಾ ಇದ್ದೇನೆ. ನೋಡಿ, ನಂದು ಗೋಳಿ ಬಜೆನೂ ರೆಡಿ ಆಯಿತು. ಗೋಳಿ ಬಜೆದು ರೌಂಡ್ ಶೇಪ್ ಅಂತ ಬರಲಿಲ್ಲ ನಾನು ಹಾಕುವಾಗ. ಅದು ನನಗೆ ಕೈಯೆಲ್ಲ ಅಷ್ಟು ಸರಿಯಾಗಲಿಲ್ಲ ಹಾಕುವಾಗ. ಮಾತ್ರ ಗೋಳಿ ಬಜೆ ಅಂತೂ ಸೂಪರಾಗಿತ್ತು. ತಿನ್ನೋದಕ್ಕೆ ಟೇಸ್ಟ್ ಅಂತೂ ಹೇಳೋದೇ ಬೇಡ, ಅಷ್ಟೊಂದು ಟೇಸ್ಟಿಯಾಗಿತ್ತು. 3 ಗಂಟೆ ಇಟ್ಟು ನಾನು ರೆಡಿ ಮಾಡಿ ಇಟ್ಟಿದ್ದೇನಲ್ಲ, ಅದರಿಂದ ಅದು ಎಣ್ಣೆಗೆ ಹಾಕುವಾಗನೇ ಉಬ್ಕೊಂಡು ಬರ್ತದೆ. ಸೂಪರ್ ಟೇಸ್ಟಿಯಾಗಿರುವಂಥ ಗೋಳಿ ಬಜೆ ಚಹಾನು ರೆಡಿ ಆಯಿತು. ಇವತ್ತಿನ ವಿಡಿಯೋ ಇಷ್ಟೇ. ಇನ್ಶಾ ಅಲ್ಲಾ ಇನ್ನೊಂದು ವಿಡಿಯೋ ಜೊತೆ ನಾಳೆ ಸಿಗೋಣ. ಬಾಯ್ ಗೈ.